ಪ್ರದೇಶ್ ಊರಿನಲ್ಲಿ ಒಂದು ಹಳ್ಳಿ ಇತ್ತು ರಾಣಿಗಂಜ್ ಅಂತ. ರಾಣಿಗಂಜ್ ಊರು ವ್ಯವಸಾಯಕ್ಕೆ ತುಂಬಾ ಪ್ರಸಿದ್ಧವಾಗಿತ್ತು. ಅಲ್ಲಿನ ಜನರ ಮನೆ ತುಂಬಾನೇ ದೊಡ್ಡದಾಗಿತ್ತು. ಬಾರಪ್ಪ ಮಾಣಿಕ್ ಚಂದ್, ಬಾ. ನಾವ್ ಈ ರೀತಿ ಸಂತೋಷವಾಗಿರೋದ್ನ ನೀನ್ ನೋಡ್ತಾನೆ ಇರ್ಬೇಕು. ಸರ್ಪಂಚ್ ಅವ್ರೆ, ನನಗೇನು ಅಂತ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನೀವಂತೂ ಯಾವಾಗ್ಲೂ ಕಷ್ಟದಲ್ಲೇ ಇರ್ತೀರಾ. ನಿಮ್ಮ ದೇಹ ತೂಕಕ್ಕಿಂತ ನಿಮ್ಮ ಕಷ್ಟನೇ ಜಾಸ್ತಿ ಇದೆ. ಆದ್ರೆ ನಮ್ಮ ನೋಡಿ, ನಮ್ಮ ಜೀವನ ಅಂತೂ ಖುಷಿಲೇ ನಡೀತಿದೆ. ಸರ್ಪಂಚ್ ಮತ್ತು ಅವ್ರ ಚೇಲನ ಮಾತನ್ನು ಕೇಳಿ ಮಾಣಿಚಂದ್ ತುಂಬಾನೇ ದುಃಖದಿಂದ ಅಲ್ಲಿಂದ ಹೊರಟೋದ್ರು. ಹಾ, ಹೋಗು ಹೋಗು. ನಿನ್ನ ಜೀವನದಲ್ಲಿರೋ ಸ್ವಲ್ಪ ಕಷ್ಟನಾದ್ರೂ ನಿನ್ನ ಮಗಳಿಗೂ ಕೂಡ ಕೊಡು. ಯಾರು ಗೊತ್ತು, ಅದರಿಂದ ಅವಳ ಹೈಟ್ ಆದ್ರೂ ಜಾಸ್ತಿ ಆಗ್ಬೋದು. ಮಾಣಿಕ್ ಚಂದ್ ಅಲ್ಲಿಂದ ಮನೆಗೆ ಹೋಗ್ಬಿಟ್ಟ. ಮಾಣಿಕ್ ಚಂದ್ ನ ಮಗಳು ಭಕ್ತಿ, ಅವಳ ಹೈಟು 3 ಫೀಟು 2 ಇಂಚ್ ಇತ್ತು. ಭಕ್ತಿ ಮಗಳೇ, ಎಲ್ಲಿದ್ಯಾ? ನನ್ಗೊಂದ್ ಸ್ವಲ್ಪ ಸಕ್ಕರೆ ಕೊಡು. ನನ್ ಮನೇಲಿ ಸ್ವಲ್ಪ ನೆಂಟ್ರು ಬಂದಿದ್ದಾರೆ. ಸರಿ ಆಂಟಿ, ಇವಾಗ್ಲೇ ತಂದೆ. ಭಕ್ತಿ ತನ್ ಮನೇಲಿರೋ ಅಡಿಗೆ ಮನೆಯಿಂದ 1 ಕಪ್ ಸಕ್ಕರೆನ ಪಕ್ಕದ ಮನೆ ಆಂಟಿಗೆ ಕೊಡ್ತಾಳೆ. ಅದೇನಂದ್ರೆ ಮಗಳೇ, ಇವತ್ತು ನನ್ ಮಗಳು ನಗ್ದಾನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಇಷ್ಟ್ರಲ್ಲೇ ಮದ್ವೆ ಇದೆ, ನೀನು ಬಂದ್ಬಿಡು. ಮತ್ತು ಸ್ವಲ್ಪ ದಿನಕ್ಕೆ ಊಟನು ತಗೊಂಡು ಹೋಗ್ಬಿಡು, ಸರಿನಾ? ಅದೇನಂದ್ರೆ ನಿನ್ ಅಪ್ಪನ್ಗೂ ಸ್ವಲ್ಪ ವಯಸ್ಸಾಗಿದೆ ಮತ್ತು ನಿನ್ನ ನೋಡಿದ್ರೆ ಮದ್ವೆನೂ ಆಗಲ್ಲ ಬಿಡು. ಆಂಟಿ, ಇದಂತೂ ತುಂಬಾನೇ ಒಳ್ಳೆಯ ವಿಷಯ. ನಾನು ಖಂಡಿತವಾಗ್ಲೂ ಬರ್ತೀನಿ. ಹಾ ಮಗಳೇ, ನೀನ್ ಬರ್ಲೇಬೇಕು. ನಿನ್ಗಂತೂ ಮದ್ವೆ ಯೋಗನೇ ಇಲ್ಲ. ವಯಸ್ಸಾಗಿರೋ ಗಂಡ ಎಲ್ ಸಿಗ್ತಾನೆ ಹೇಳು. ಸರಿ ಆಯ್ತು, ನಾನೇನ್ ಹೊರಡ್ತೀನಿ. ಇಷ್ಟು ಹೇಳಿ ಪಕ್ಕದ ಮನೆ ಆಂಟಿ ಅಲ್ಲಿಂದ ಹೊರಟೋದ್ಲು. ಆದ್ರೆ ಈ ಎಲ್ಲ ಮಾತನ್ನ ಮಾಣಿಕ್ ಚಂದ್ ಕೇಳಿಸ್ಕೊಂಡ ಮತ್ತು ಮಗಳು ಭಕ್ತಿಗೆ ಹೇಳ್ತಾನೆ, ಮಗಳೇ, ನೀನ್ ಯಾಕೆ ಈ ಊರಿನ ಜನಗಳ ಜೊತೆ ಮಾತಾಡಕ್ ಹೋಗ್ತೀಯಾ? ನಿನ್ನ ಎತ್ತರ ಅಂತೂ ನೋಡಿ ಅವ್ರಗಳೆಲ್ಲ ತಮಾಷೆ ಮಾಡ್ತಾರೆ. ಅಪ್ಪ, ಇದು ಅವರು ಚಿಕ್ಕ ವಯಸ್ಸಿಂದ ಹೇಳ್ತಾನೆ ಇದಾರೆ ಮತ್ತು ನಾನು ಇವಾಗ ಅಷ್ಟೊಂದು ಯೋಚನೆ ಮಾಡಲ್ಲ. ಇವಾಗ ನೀವ್ ಹೇಳಿ, ನಿಮ್ ದಿನ ಹೇಗಿತ್ತು ಅಂತ. ನನಗ್ ತುಂಬಾ ಹಸು ಆಗಿದೆ ಮಗಳೇ. ಏನಾದ್ರೂ ಮನೇಲಿದ್ಯಾ ನೋಡಿ, ತಿನ್ನಕ್ಕೇನಾದ್ರೂ ಕೊಡು. ಆವಾಗ ನನಗ್ ಸ್ವಲ್ಪ ಶಕ್ತಿ ಬರುತ್ತೆ. ಸರಿ ಅಪ್ಪ, ಇವಾಗ್ಲೇ ತರ್ತೀನಿ. ಮಾಣಿಕ್ ಚಂದ್ ತನ್ ಮಗಳು ಭಕ್ತಿ ಜೊತೆಗೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾನೆ. ಆಗ ಭಕ್ತಿ ಹೇಳ್ತಾಳೆ, ಅಪ್ಪ, ನಾಳೆ ಊಟಕ್ಕೆ ನಮ್ಮ ಹತ್ರ ಅಕ್ಕಿನೂ ಇಲ್ಲ, ಹಾಲು ಇಲ್ಲ ಮತ್ತು ಗ್ಯಾಸ್ ಕೂಡ ಖಾಲಿ ಆಗ್ತಾ ಬರ್ತಿದೆ. ಯಾವಾಗ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಮನೆಗ್ ಬರುವಾಗ ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ, ನೀನ್ ಚಿಂತೆ ಮಾಡ್ಬೇಡ. ನಾಳೆ ಮಧ್ಯಾಹ್ನಕ್ಕೆ ಸ್ವಲ್ಪ ಆದ್ರೂ ಅಕ್ಕಿನ ಉಳಿಸ್ಕೊಂಡಿರು, ಯಾಕಂದ್ರೆ ಸ್ವಲ್ಪ ತಿನ್ನೋದಕ್ಕೆ. ಊಟ ಮಾಡಿ ಮಾಣಿಕ್ ಚಂದ್ ಮಲ್ಕೋತಾನೆ. ಆದ್ರೆ ಅವನ್ಗೆ ನಿದ್ದೆ ಬರಲ್ಲ. ಅವನು ತನ್ನ ಮಗಳು ಭಕ್ತಿ ಮತ್ತು ಮನೆಯ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಮರುದಿನ ಬೆಳಿಗ್ಗೆನೆ ಮಾಣಿಕ್ ಚಂದ್ ಎದ್ದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ. ರಾಣಿಗಂಜ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಯಾತ್ರಿಗಳು ತುಂಬಿಕೊಂಡಿದ್ರು. ಕೂಲಿ ಕೂಲಿ ಹೋಯ್ ಕೂಲಿ. ಹಾ ಸರ್, ಹೇಳಿ ಸರ್, ನಾನ್ ನಿಮ್ಗೆ ಏನ್ ಸೇವೆ ಮಾಡ್ಲಿ? ಈ ವಸ್ತುಗಳನ್ನೆಲ್ಲ ಎತ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಹೊರಗಡೆ ಇರೋ ಕಾರ್ ಒಳಗಡೆ ಇಟ್ಬಿಡು. ಸರಿ ಸರ್, ನೀವ್ ಹೇಳ್ದಾಗೆ ಆಗ್ಲಿ. 1 ಬ್ಯಾಗ್ಗೆ 30 ರೂಪಾಯಿ. ನಿಮ್ ಹತ್ರ ಅಂತೂ 4 ಬ್ಯಾಗ್ಗಳಿದೆ, ಆಗ ಒಟ್ಟು 120 ರೂಪಾಯಿ ಆಗುತ್ತೆ. ಇಷ್ಟೊಂದು ವಯಸ್ಸಾಗಿದೆ, 4 ಬ್ಯಾಗ್ನ ಎತ್ಕೊಂಡು ಹೋಗಕ್ಕಾಗತ್ತಾ? ಏನ್ ಮಾಡೋದು ಸರ್, ನನಗಿರೋ ಜವಾಬ್ದಾರಿಗಳು ನನಗ್ ಶಕ್ತಿಯನ್ನ ಕೊಡ್ತಾ ಇದೆ. ನೀವೇ ನೋಡ್ತಾ ಇರಿ. ಇಷ್ಟು ಹೇಳಿ ಮಾಣಿಕ್ ಚಂದ್ ಆ ಫಾರಿನರ್ ಕೈಯಿಂದ 4 ಬ್ಯಾಗ್ನ ತಗೋತಾನೆ ಮತ್ತು ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದ ಗಾಡಿಯಲ್ಲಿ ಇಟ್ಕೋತಾನೆ. ಆಗ ಒಂದು ಬೈಕ್ ಬಂದು ಮಾಣಿಕ್ ಚಂದ್ಗೆ ಹೊಡೆಯುತ್ತೆ ಮತ್ತು ಬೈಕ್ ಅವನು ಪರಾರಿ ಆಗ್ತಾನೆ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ನನ್ನ ಕಾಲು. ಮೂದ್ಕ, ನಿನಗೆ ರಸ್ತೆನ ಸರಿಯಾಗಿ ನೋಡ್ಕೊಂಡು ಹೋಗಕ್ಕಾಗಲ್ವಾ? ನೋಡು, ನನಗೆಲ್ಲ ವಸ್ತುಗಳನ್ನ ಬೀಳ್ಸಿದ್ಯಾ. ನಿನಗ್ ನಾನು 1 ರೂಪಾಯಿನೂ ಕೊಡಲ್ಲ. ಹೋಗು ಇಲ್ಲಿಂದ. ಮಾಣಿಕ್ ಚಂದ್ನ ಕಾಲ್ಗೆ ತುಂಬಾನೇ ಏಟಾಗಿತ್ತು. ಮಾಣಿಕ್ ಚಂದ್ನ ಆ ಕೂಡ್ಲೆ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ತನ್ ತಂದೆಯ ಈ ಸ್ಥಿತಿಯನ್ನು ನೋಡಿ ಭಕ್ತಿ ಅಲ್ಲಿಗೆ ಬರ್ತಾಳೆ. ಅಪ್ಪ, ನೀವ್ ಬೇಗನೆ ಹುಷಾರಾಗ್ತೀರಾ, ನೀವ್ ಚಿಂತೆ ಮಾಡ್ಬೇಡಿ, ನಿಮ್ ಜೊತೆ ನಾನಿದ್ದೀನಿ ಅಲ್ವಾ? ಇನ್ಮೇಲೆ ನಮ್ಮ ಜೀವನ ಹೇಗ್ ನಡೆಯುತ್ತೆ ಭಕ್ತಿ ಮಕ್ಕಳೇ? ಇನ್ಮೇಲೆ ನಾವ್ ಏನ್ ಮಾಡೋದು? ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಗೆ ಯಾರು ಸಹಾಯ ಕೂಡ ಮಾಡ್ತಾ ಇಲ್ಲ. ಅಪ್ಪ, ನನ್ನ ಚಿನ್ನದ ಓಲೆಗಳನ್ನ ಗಿರವಿ ಇಟ್ಟಿದ್ದೀನಿ. ಅದ್ರಿಂದ ನಿಮ್ ಚಿಕಿತ್ಸೆಗೆ ಬೇಕಾದ ಹಣ ಎಲ್ಲ ಸಿಗುತ್ತೆ. ನಾಳೆಯಿಂದ ನಾನ್ ರೈಲ್ವೆ ಸ್ಟೇಷನ್ಗೆ ಕೂಲಿಯಾಗಿ ಹೋಗ್ತೀನಿ. ನಮ್ಮ ಮನೆಯ ಲಕ್ಷ್ಮಿ ಬೇರೆ ಭಾರಗಳನ್ನು ಹೊರೋದು ಶೋಭೆ ತರಲ್ಲ ಮಗಳೇ. ಆದ್ರೆ ನಾನು ಏನ್ ಮಾಡ್ಲಿ, ನಾನು ದುರಾದೃಷ್ಟವಂತ. ಮಾಣಿಕ್ ಚಂದ್ ತನ್ ಮನೆಗ್ ಬರ್ತಾನೆ ಮತ್ತು ಸ್ವಲ್ಪ ದಿನ ರೆಸ್ಟ್ ತಗೋತಾನೆ. ಈ ಕಡೆ ಭಕ್ತಿ ಕೂಲಿ ಕೆಲ್ಸ ಶುರು ಮಾಡ್ತಾಳೆ. ಕೂಲಿ ಕೂಲಿ ಕೂಲಿ. ಹಾ ಹೇಳಿ, ನಿಮ್ ಲಗೇಜ್ನ ಎಲ್ಲಿಡ್ಲಿ? ಸ್ಟೇಷನ್ ಹೊರಗಡೆ ಗಾಡಿಯಲ್ಲಿ ಇಟ್ಬಿಡು. ಭಕ್ತಿ ಆ ಮಹಿಳೆಯ ಲಗೇಜ್ನೆಲ್ಲ ಗಾಡಿಯಲ್ಲಿ ಇಡ್ತಾಳೆ ಮತ್ತು ಅವರಿಂದ ದುಡ್ಡನ್ನ ತಗೋತಾಳೆ. ಅಲ್ಲಮ್ಮ,
ನೀನಿನ್ ಏನೇನ್ ಮಾಡ್ತೀಯಾ? ನಿನ್ನ ನೋಡಿದ್ರೆ ನೀನ್ ಓದದ್ಯಾ ಅನ್ಸುತ್ತೆ. ಅದು ನಾನ್ BA ಪಾಸ್ ಮಾಡಿದ್ದೀನಿ ಮತ್ತು ಇವಾಗ ನಾನು ನನ್ನ ಅಪ್ಪನ ನೋಡ್ಕೋತೀನಿ. ಟೈಮ್ ಇದ್ದಾಗ ಊರಿನ ಮಕ್ಳನ್ನೆಲ್ಲ ಓದಿಸ್ತಿರ್ತೀನಿ. ಅಯ್ಯೋ ವಾವ್, ಇದು ತುಂಬಾ ಒಳ್ಳೆ ವಿಷಯ. ತಗೋ ಇದ್ ನನ್ ಕಾರ್ಡ್ ಮತ್ತು ಯಾವಾಗಾದ್ರೂ ಅವಶ್ಯಕತೆ ಇದ್ದಾಗ ನನಗ್ ಕಾಲ್ ಮಾಡು. ನಾನ್ ನಿನ್ಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಭಕ್ತಿ ಹೀಗೇನೆ ದಿನದಲ್ಲಿ ಕೂಲಿಯಾಗಿ ತುಂಬಾನೇ ಕಷ್ಟ ಪಡ್ತಿದ್ಲು ಮತ್ತು ರಾತ್ರಿ ಅವಳ ತಂದೆನ ನೋಡ್ಕೋತಿದ್ಲು. ನಿಧಾನವಾಗಿ ಊರಿನವರೆಲ್ಲ ಭಕ್ತಿ ಬಗ್ಗೆನೆ ಮಾತಾಡ್ತಿದ್ರು. ಭಕ್ತಿ ಬೋನಿ ಕೂಲಿ ಅಂತ ಊರಲ್ಲೆಲ್ಲ ಹೆಸರು ಮಾಡ್ತಿದ್ಲು. ಈ ಮಾತು ಸರ್ಪಂಚ್ ಮತ್ತು ಅವ್ರ ಚೇಲನಿಗೆ ಇಷ್ಟ ಆಗ್ಲಿಲ್ಲ. ಮಾಲೀಕ್ರೆ, ನೀವ್ ಕೇಳಲಿಲ್ವಾ ಇತ್ತೀಚೆಗೆ ಏನ್ ನಡೀತಾ ಇದೆ ಅಂತ? ಊರಲ್ಲಿ ಒಂದೇ ವಿಷಯ ನಡೀತಾ ಇದೆ. ಅದೇನಂದ್ರೆ ಹುಡ್ಗಿ ಕೂಲಿ ಅವಳು. ಆ ಮಾಣಿಕ್ ಚಂದ್ ಇಲ್ವಾ ಅವನ್ ಮಗಳು. ಹಾ ಆ ಹುಡ್ಗಿನ ಗೊತ್ತಿಲ್ಲ. ಹುಡ್ಗಿ ಯಾಕೆ ನಮ್ಮೂರಲ್ಲಿ ಹುಟ್ಟಿದ್ಲು ಅಂತ. ಅವಳಿಗಂತೂ ಬುದ್ಧಿ ಕಲಿಸ್ಲೇಬೇಕು. ಸರ್ಪಂಚ್ ಮತ್ತು ಅವ್ರ ಚೇಲೆ ಶಕ್ತಿಮಾನ್ ಒಂದು ಉಪಾಯ ಮಾಡ್ತಾರೆ. ತುಂಬಿರೋ ಬಜಾರಲ್ಲಿ ಭಕ್ತಿಯನ್ನು ಯಾಳಿಸ್ಬೇಕಂತ. ಇಲ್ಲಿ ಬಾರಮ್ಮ ಭಕ್ತಿ ಪುಟ್ಟಿ, ನನ್ನ ಬ್ಯಾಗ್ಗಳನ್ನ ಟ್ರೈನಲ್ಲಿಡು. ಬರೀ 2 ಬ್ಯಾಗ್ ಅಷ್ಟೇ. ಸರ್ಪಂಚ್ನ 2 ಬ್ಯಾಗಲ್ಲಿ ಇಟ್ಟಿಗೆಗಳು ತುಂಬಿತ್ತು. ಅದು ತುಂಬಾನೇ ಭಾರವಾಗಿತ್ತು. ಭಕ್ತಿಗೆ ಅವ್ರ ಉಪಾಯದ ಬಗ್ಗೆ ಗೊತ್ತಿರ್ಲಿಲ್ಲ ಮತ್ತು 2 ಇಟ್ಟಿಗೆ ತುಂಬಿರೋ ಬ್ಯಾಗ್ನ ಎತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಇದು ತುಂಬಾನೇ ಭಾರವಾಗಿದೆ. ಈ ಒಂದು ಬ್ಯಾಗಿನ ಭಾರ 10 ಬ್ಯಾಗ್ಗಳಷ್ಟಿದೆ. ಪುಟಿ, ಅದಕ್ಕೆ ತಾನೇ ನಾವು ದುಡ್ಡು ಕೊಡೋದು. ಅದನ್ನ ಎತ್ಕೊಂಡೋಗಿ ಟ್ರೈನಲ್ಲಿಡು. ನಮ್ಮ ಟ್ರೈನ್ ಇನ್ನೇನು ಹೊರಟು ಬಿಡುತ್ತೆ. ಭಕ್ತಿ ತುಂಬಾನೇ ಪ್ರಯತ್ನ ಪಡ್ತಾಳೆ ಆ ಭಾರವಾದ ಬ್ಯಾಗ್ನ ಎತ್ತಕ್ಕೆ. ಆದ್ರೆ ಅವಳು ಆ ಬ್ಯಾಗ್ನ ಎತ್ತಕ್ಕಾಗ್ಲಿಲ್ಲ ಮತ್ತು ಇದೇ ಕಾರಣದಿಂದ ಸರ್ಪಂಚ್ ಮತ್ತು ಶಕ್ತಿಮಾನ್ನ ಟ್ರೈನು ಹೊರಟೋಯ್ತು. ನಿನ್ನಿಂದಾಗಿ ನಮ್ಮ ಟ್ರೈನು ಹೊರಟೋಯ್ತು. ನಮ್ಮ ಟ್ರೈನ್ ಟಿಕೆಟ್ ದುಡ್ಡಂತೂ ಎಲ್ಲ ವೇಸ್ಟ್ ಆಗೋಯ್ತು. ಡೆಲ್ಲಿಗೆ ಹೋಗಕ್ಕೆ ಒಂದೇ ಟ್ರೈನ್ ಇತ್ತು ಅಲ್ವಾ? ಮತ್ತೆ ಹುಡುಗಿಯಾಗಿ ಇಷ್ಟೊಂದು ದೊಡ್ಡ ಕೆಲಸ ಯಾಕೆ ಮಾಡಕ್ ಹೋಗ್ತೀಯಾ? ಅದು ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ನಿನ್ನಿಂದಾಗಿ ನಮ್ಮ ಮೀಟಿಂಗ್ ಕೂಡ ನಾವು ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ನನಗ್ ಕ್ಷಮಿಸ್ಬಿಡಿ ಸರ್ಪಂಚ್ ಅವ್ರೆ. ನಿಮ್ಗೆ ನನ್ ಮನೆ ಪರಿಸ್ಥಿತಿ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನಾವ್ ಎಲ್ಲಿ ಹೋಗ್ಲಿ, ಏನಂತ ಮಾಡ್ಲಿ? ಮಾಡೋದೇನಿದೆ, ನೀವು ನಿಮ್ಮ ಜಮೀನ್ನ ನಮ್ಮ ಹೆಸರಲ್ಲಿ ಬರ್ಕೊಡ್ಬೇಕು. ಮತ್ತೆ ನೀವಪ್ಪ ಮಾಣಿಕ್ ಚಂದು ನಮ್ಮ ಮನೇಲಿ ಕೆಲಸ ಮಾಡೋ ಜೀತದಾಳಾಗ್ಬೇಕು. ದಯಾ ತೋರಿಸಿ ನನ್ ಮೇಲೆ. ಹೀಗೆಲ್ಲ ಮಾಡ್ಬೇಡಿ. ಸರ್ಪಂಚ್ ಮತ್ತು ಶಕ್ತಿಮಾನ್ ಭಕ್ತಿಯ ಮಾತುಗಳನ್ನ ಕೇಳಲ್ಲ ಮತ್ತು ಊರಿಗೆ ಬಂದು ಎಲ್ರ ಮುಂದೆ ಭಕ್ತಿಯ ತಂದೆ ಆದ ಮಾಣಿಕ್ ಚಂದ್ಗೆ ಅವಮಾನ ಮಾಡ್ತಾರೆ. ಹೊರ್ಗ್ ಬಾ ಮಾಣಿಕ್ ಚಂದ್, ಇಲ್ ನೋಡು, ನಿನ್ನ ಮಗಳು ನಮ್ಮ ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಷ್ಟ ಮಾಡಿದಾಳೆ. ಈಗ ನಿನ್ನ ಪೂರ್ತಿ ಜಮೀನ ನಮ್ ಕೊಟ್ಬಿಡು. ಮತ್ತೆ ನನ್ ಜೊತೆ ಈಗ್ಲೇ ಬಂದು ನಮ್ಮನೇಲಿ ಕೆಲಸ ಮಾಡು. ನನ್ನ ಪೂರ್ತಿ ದುಡ್ಡು ಬರೋ ತನಕ. ಮಾಣಿಕ್ ಚಂದ್ ಅವ್ರ ವಾಕಿಂಗ್ ಸ್ಟಿಕ್ ಜೊತೆಗೆ ಮನೆಯಿಂದ ಹೊರಗಡೆ ಬರ್ತಾರೆ. ನಾನ್ ನಿಮ್ಮ ಎಲ್ಲಾ ದುಡ್ಡನ್ನ ಹೇಗ್ ತೀರಿಸ್ಲಿ ಸರ್ಪಂಚ್ ಅವ್ರೆ? ನಮ್ಮ ಮನೇಲಿ ನಿಮಗ್ ಕೊಡೋಷ್ಟು ಸಂಪತ್ತು ಇಲ್ಲ. ನಾವು ನಿಮಗ್ ಕೊಡಕ್ಕೆ ಕೇವಲ 2 ಹೊತ್ತಿನ ಊಟ ಇದೆ ಅಷ್ಟೇ. ತನ್ ತಂದೆ ಈ ರೀತಿ ಬೇಡೋದನ್ನ ನೋಡಿ ಭಕ್ತಿಯ ಕಣ್ಣಲ್ಲಿ ನೀರ್ ಬರುತ್ತೆ. ನಾನ್ ನಿಮ್ ಮನೇಲಿ ಕೆಲಸ ಮಾಡೋದಕ್ಕೂ ತಯಾರಾಗಿದ್ದೀನಿ. ನನ್ ಮಗಳಿಗೆ ಮಾತ್ರ ಏನು ಮಾಡಬೇಡಿ. ನನ್ನ ಮಗಳನ್ನ ಬಿಟ್ಬಿಡಿ. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು. ಇಷ್ಟು ಹೇಳಿ ಸರ್ಪಂಚ್ ಮತ್ತು ಶಕ್ತಿಮಾನ್ ಅಲ್ಲಿಂದ ಹೊರಟೋಗ್ತಾರೆ. ಅಪ್ಪ, ನೀವ್ ಅಳ್ಬೇಡಿ. ನಾನ್ ಎಲ್ಲವನ್ನು ಸರಿ ಮಾಡ್ಕೋತೀನಿ. ನಾನ್ ಇನ್ನೂ ಪ್ರಯತ್ನ ಪಡ್ತೀನಿ ಮತ್ತು ನಿಮ್ ಹೆಸರನ್ನ ಉಳಿಸ್ತೀನಿ. ಮಗಳೇ, ನಾನು ತುಂಬಾ ದುರದೃಷ್ಟವಂತ. ನಾನ್ ಮಾಡಿರೋ ದೊಡ್ಡ ತಪ್ಪು ಏನು ಅಂದ್ರೆ ನಿನ್ನ ಈ ಊರಲ್ಲಿ ಇರಿಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ನೋಡು, ಇಡೀ ಊರ್ನವ್ರ ಮುಂದೆ ನಮ್ಮ ಮರ್ಯಾದೆ ಕೂಡ ಹೋಯ್ತು. ಮತ್ ನಮ್ಗೆ ಏನು ಮಾಡಕ್ಕಾಗಿಲ್ಲ. ನನಗ್ ಕ್ಷಮಿಸ್ಬಿಡು ಮಗಳೇ. ನಾನ್ ನಿನಗೆ ಯಾವತ್ತೂ ಸುಖ ಕೊಟ್ಟಿಲ್ಲ. ಅದು ಅಲ್ದೆ ನಿನಗೆ ಮದ್ವೆ ಮಾಡಿ ಸಂಸಾರದ ಸುಖ ಕೂಡ ಕೊಟ್ಟಿಲ್ಲ ಮಗಳೇ. ಇಷ್ಟೆಲ್ಲ ಆಗೋದಕ್ಕೆ ನಿಮ್ದು ಏನು ತಪ್ಪಿಲ್ಲ ಅಪ್ಪ. ನೀವು ಊರಿನ ತುಂಬಾ ಒಳ್ಳೆ ಅಪ್ಪ ಆಗಿದ್ದೀರಾ. ಮರುದಿನದಿಂದ ಮಾಣಿಕ್ ಚಂದ್ ಸರ್ಪಂಚ್ನ ಮನೆಯಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಭಕ್ತಿಗೆ ಆ ಸರ್ಕಾರಿ ಆಫೀಸರ್ನ ನೆನಪಾಗುತ್ತೆ. ಅವತ್ತು ರೈಲ್ವೆ ಸ್ಟೇಷನ್ ಅಲ್ಲಿ ಸಿಕ್ಕಿದ್ರಲ್ವಾ ಅವರು. ಭಕ್ತಿ ಅವ್ರನ್ನ ಭೇಟಿ ಆಗಕ್ಕೆ ಮನೆಗೆ ಹೋಗ್ತಾಳೆ. ಆಗ ಭಕ್ತಿ ಗೊತ್ತಾಗುತ್ತೆ, ರಾಣಿಗಂಜಿನ IAS ಬೇರೆ ಯಾರು ಅಲ್ಲ, ವಸುಂಧರಾ ದೇವಿ ಅವರು. ಅವ್ರ ಹತ್ರ ಭಕ್ತಿ ಎಲ್ಲ ವಿಷಯನ ಹೇಳ್ಕೊತಾಳೆ.
ನೋಡು ಭಕ್ತಿ ಮಗಳೇ, ಇಷ್ಟೆಲ್ಲ ಆಗೋದಕ್ಕೆ ಬೇರೆ ಯಾರ್ದು ಅಲ್ಲ, ನಿನ್ ತಪ್ಪೇ ಇರೋದು. ನೀನ್ ಯಾವಾಗ್ಲೂ ಸಹಿಸ್ಕೊಂಡೇ ಇದೀಯಾ. ಇವತ್ತಿನ ಹೆಣ್ಮಕ್ಳು ಪ್ರಪಂಚದಲ್ಲೆಲ್ಲ ತಲೆ ಎತ್ತು ನಡೀತಿದ್ದಾರೆ, ಮತ್ತು ನೀನ್ ನೋಡಿದ್ರೆ ಇಷ್ಟ್ ಚಿಕ್ಕ ವಿಷಯಕ್ಕೆ ಅಳ್ತಾ ಇದೀಯಾ? ನಿನ್ ವಯಸ್ಸಿವಾಗ ಓದುವಂತದ್ದು, ಬೇರೆಯವ್ರದ್ದು ಗುಲಾಮಿ ಕೆಲ್ಸ ಮಾಡೋದಲ್ಲ. ನನ್ನ ಹೈಟ್ ಇಂದ ಏನು ಮಾಡಕ್ ಆಗ್ತಿಲ್ಲ ಮೇಡಮ್. ನಾನು ನಿಮ್ ತರ ಒಂದ್ ದೊಡ್ಡ ಆಫೀಸರ್ ಆಗ್ಬೇಕಂತಿದ್ದೀನಿ. ದಯ ತೋರಿ ನನ್ಗೆ ಸಹಾಯ ಮಾಡಿ. ನಾಳೆನೆ ನನ್ ಲೋಕಲ್ ಕ್ಯಾಂಪ್ಗೆ ನಿನ್ ಹೆಸರನ್ನ ಅರ್ಜಿ ಹಾಕ್ತೀನಿ. ಅಲ್ಲಿ ನಿನ್ನಂತವ್ರು ತುಂಬಾ ಹೆಣ್ಮಕ್ಳು ಬರ್ತಾರೆ. ಅದ್ಕಿಂತ ಮುಂಚೆ ನೀನೊಂದ್ ಸ್ವಲ್ಪ ಎಕ್ಸಾಮ್ಸ್ ಬರಿಬೇಕು, ಅದನ್ ಬರ್ದ್ಬಿಡು. ಮತ್ತು ಹಾಗೇನೆ ಆಗುತ್ತೆ. ಭಕ್ತಿ ಎಲ್ಲ ಎಕ್ಸಾಮ್ಸ್ ನ ಬರೀತಾಳೆ. ಭಕ್ತಿ ಆ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ತಾಳೆ. ಶಬ್ಬಾಷ್ ಭಕ್ತಿ ಮಗಳೇ, ಶಬ್ಬಾಷ್. ಇನ್ನ ನೀನ್ ಪೊಲೀಸ್ ಆಗೋದನ್ನು ಯಾರ್ ಕೈಯಲ್ಲಿ ತಡೆಯಕ್ಕಾಗಲ್ಲ. ನಾನ್ ಇಷ್ಟೊಂದೆಲ್ಲ ಬೆಳೆಯಕ್ಕೆ ನೀವೇ ಕಾರಣ ಮೇಡಮ್. ಇಲ್ಲಾಂದ್ರೆ ನಾನೀಗ ಮುಂಚೆ ಇದ್ದ ಭಕ್ತಿ ತರ ಬೇಜಾರ್ ಮಾಡ್ಕೋತಾನೆ ಇದ್ದೆ. ಇವಾಗ ಬರೀ ಫಿಸಿಕಲ್ ಎಕ್ಸಾಮ್ ಬಾಕಿ ಇದೆ, ಅದು ನಮ್ಮೂರು ರಾಣಿಗಂಜಲ್ಲೇ ಇರೋದು. ಮಾರನೇ ದಿನ ಭಕ್ತಿ ಫಿಸಿಕಲ್ ಎಕ್ಸಾಮಿನೇಷನ್ಗಂತ ಹೋಗ್ತಾಳೆ. ಅಲ್ಲಿ ಸರ್ಪಂಚ್ ಅವರ ಒಬ್ಳು ಮಗಳು ಕೂಡ ಇರ್ತಾಳೆ. ನೀವು 400 ಮೀಟರ್ ಓಟವನ್ನ ಕೇವಲ 3 ನಿಮಿಷದಲ್ಲಿ ಓಡ್ ಮುಗಿಸ್ಬೇಕು. ಇದೊಂದು ಚಿಟಿಕೆ ಹೊಡಿಯೋಷ್ಟು ಈಸಿ ಕೆಲ್ಸ. ಆದ್ರೆ ನೀನ್ ಏನ್ ಮಾಡ್ತೀಯ ಭಕ್ತಿ? ನಿನ್ ಕಾಲ್ ಬೇರೆ ಚಿಕ್ಕದಾಗಿದೆ. ಯಾವಾಗ ಓಟ ಶುರುವಾಯ್ತು, ಭಕ್ತಿ 3 ನಿಮಿಷದ ರೇಸನ್ನ ಭಕ್ತಿ 2.5 ನಿಮಿಷದಲ್ಲಿ ಮುಗಿಸ್ಬಿಡ್ತಾಳೆ. ಮತ್ತು ಭಕ್ತಿ ರಾಣಿಗಂಜ್ನ ACP ಆಗ್ತಾಳೆ. ಪೂರ್ತಿ 6 ತಿಂಗಳು ಮುಗ್ದೋಗಿತ್ತು. ಮಾಣಿಕ್ ಚಂದ್ ತನ್ನ ಮಗಳನ್ನ ನೋಡ್ದೆ. ಮಾಲೀಕ್ರೆ, ನನ್ನ ಹೋಗೋದಕ್ ಬಿಡಿ. ಪೂರ್ತಿ 6 ತಿಂಗಳಾಗಿದೆ, ಮತ್ತೆ ನಿಮ್ಮ ಸಾಲ ಕೂಡ ತೀರಿಸಿದೀನಿ. ನನ್ನ ಮೇಲೆ ದಯ ತೋರಿಸಿ ನನ್ನ ಮಗಳನ್ನ ನೋಡೋದಕ್ ಬಿಡಿ. ಪಾಪ ಅವಳು ಯಾವ ಕಷ್ಟದಲ್ಲಿದ್ದಾಳೋ ಏನೋ, ಅವಳನ್ನ ಯಾರು ನೋಡ್ಕೋತಿದಾರೋ ನನಗೇನು ಕೂಡ ಗೊತ್ತಿಲ್ಲ. ನೀನಿನ್ನು 6 ತಿಂಗಳು ಇಲ್ಲೇ ಕೆಲಸ ಮಾಡ್ಬೇಕು. ಅದಾದ್ಮೇಲೆ ನಿನಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗ್ಬೋದು. ಅದಲ್ಲದೆ ಮತ್ತೇನು, ನೀನಿನ್ನೂ ಏನಾದ್ರೂ ಹೆಚ್ಚಿನ ಮಾತಾಡಿದ್ರೆ ಕಳ್ಳತನದ ಆರೋಪ ಹಾಕಿ ನಿನ್ನ ಜೈಲ್ಗೆ ಹಾಕ್ತೀನಿ. ಸರ್ಪಂಚ್ ಮಾಣಿಕ್ ಚಂದ್ ಮೇಲೆ ಅತ್ಯಾಚಾರ ಮಾಡ್ತಿದ್ದ. ಆಗ ಭಕ್ತಿ ಪೊಲೀಸ್ ವರದಿಯಲ್ಲಿ ಅಲ್ಲಿಗೆ ಬರ್ತಾಳೆ. ಯಾವ ಕಾರಲ್ಲಿ ಭಕ್ತಿ ಅಲ್ಲಿಗೆ ಬರ್ತಾಳೋ ಆ ಕಾರ್ನ ಸೈರನ್ ಅನ್ನು ನೋಡಿ ಮತ್ತು ಗಾಡಿಯ ಶಬ್ದನ ಕೇಳಿ ಸರ್ಪಂಚ್ ಮಾಣಿಕ್ ಚಂದ್ ಹತ್ರ ಹೇಳ್ತಾನೆ, ನೋಡಿದ್ಯಾ, ನನ್ ಮಗಳು ಬಂದ್ಲು. ನನ್ನ ಮಗಳಿಗೆ ಪೂರ್ತಿ ಶಿಕ್ಷಣ ಕೊಟ್ಟಿದ್ದೀನಿ. ನನ್ನ ಮಗಳೀಗ ಪೊಲೀಸ್ ಆಗಿದ್ದಾಳೆ. ನನ್ನ ಮನೆಯ ಲಕ್ಷ್ಮಿ ಬಂದ್ಬಿಟ್ಲು. ನಡೆ, ಹೋಗ್ ನೀನು, ಮತ್ತೆ ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡೋದಕ್ಕೆ ತಯಾರಿ ಮಾಡ್ಕೋ. ಸರ್ಪಂಚ್ ಮತ್ತು ಶಕ್ತಿಮಾನ್ ಪೂಜೆ ತಟ್ಟೆನ ತಗೊಂಡು ಮನೆ ಬಾಗ್ಲಲ್ಲಿ ಅವ್ರ ಮಗಳು ಬರೋದನ್ನ ಕಾಯ್ತಿರ್ತಾರೆ. ಆದ್ರೆ ಗಾಡಿ ಡೋರ್ ತೆಗೆದ ತಕ್ಷಣ ಇಬ್ರು ನೋಡಿ ಶಾಕ್ ಆಗ್ತಾರೆ. ಅದ್ ಯಾಕಂದ್ರೆ ಭಕ್ತಿ ತನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಅವ್ರ ಮುಂದೆ ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡಿ ಸರ್ಪಂಚ್ ಮತ್ತು ಶಕ್ತಿಮಾನ್ಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಇದು ಹೇಗಾಗಕ್ ಸಾಧ್ಯ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನು ಈ ಪೊಲೀಸ್ ಯೂನಿಫಾರ್ಮ್ ಯಾಕೆ ಹಾಕೊಂಡಿದ್ಯಾ? ಯಾಕಂದ್ರೆ ನಾನು ಪೊಲೀಸ್ ಆಗಿದ್ದೀನಿ. ನೀವು ನಮ್ಮಂತ ಬಡವ್ರನ್ನ ತುಂಬಾನೇ ನೋವಿಸಿದ್ದೀರಾ. ತನ್ ಮಗಳು ಭಕ್ತಿಯ ಧ್ವನಿಯನ್ನು ಕೇಳಿ ಮಾಣಿಕ್ ಚಂದ್ ಹೊರಗಡೆ ಬರ್ತಾನೆ ಮತ್ತು ಕಣ್ಣಲ್ಲಿ ಖುಷಿ ನೀರನ್ನು ತುಂಬಿಸಿ ಭಕ್ತಿಗೆ ಹೇಳ್ತಾನೆ, ಈ ದುರಾದೃಷ್ಟ ಅಪ್ಪನಿಗೆ ನೀನಂತೂ ತುಂಬಾ ಸಂತೋಷವನ್ನ ಕೊಟ್ಟೆ ಮಗಳೇ. ನನ್ನ ಈ ಮಗಳು ಪೊಲೀಸ್ ಆಫೀಸರ್ ಆಗೋದ್ಲು. ಭಗವಂತನಿಗೆ ಕೋಟಿ ಕೋಟಿ ನಮನಗಳು. ನಾನು ಇಡೀ ಊರಿನ ಜನರಿಗೆ ಲಡ್ಡುಗಳನ್ನ ಹಂಚ್ತೀನಿ. ಲಡ್ಡು ಅಲ್ಲಪ್ಪ, ರಸ್ಮಲಾಯ್. ಇನ್ಮೇಲೆ ಕಂಜೂಸಿತನ ಮಾಡೋದೇ ಬೇಡ. ಭಕ್ತಿನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ನೋಡಿ ಸರ್ಪಂಚ್ ಮತ್ತು ಶಕ್ತಿಮಾನ್ ಸುಮ್ನೆ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಆಗ ಭಕ್ತಿ ಜೊತೆ ಬಂದ ಕಾನ್ಸ್ಟೇಬಲ್ ಒಬ್ಬ ಅವ್ರನ್ನ ಹಿಡ್ಕೋತಾನೆ. ಆಗ ಭಕ್ತಿ ಅವ್ರಿಗೆ ಹೇಳ್ತಾಳೆ, ಇವ್ರನ್ನ ಜೈಲು ಕಳಿಸ್ಬಿಡಿ ಮತ್ತು ಕಠಿಣ ಶಿಕ್ಷೆನ ಕೊಟ್ಬಿಡಿ. ಇವ್ರು ನಮ್ ತಂದೆನ ಮತ್ತು ನನ್ನನ್ನ ಮತ್ತು ತುಂಬಾ ಬಡವ್ರಿಗೆ ನೋವ್ನ ಕೊಟ್ಟಿದ್ದಾರೆ. ಕರ್ಕೊಂಡು ಹೋಗಿ ಇವ್ರಿಬ್ರನ್ನ. ನೋಡಿದ್ರ ಸರ್ಪಂಚ್ ಅವ್ರೆ, ನೀವು ಯಾವಾಗ್ಲೂ ನನ್ನ ಮತ್ತೆ ನನ್ನ ಮಗಳ ಭಕ್ತಿ ಬಗ್ಗೆ ತಮಾಷೆ ಮಾಡ್ತಾನೆ ಇದ್ರಿ. ದೇವ್ರು ತಡ ಮಾಡ್ಬಹುದು, ಆದ್ರೆ ಕೈ ಬಿಡಲ್ಲ. ನನ್ನ ಕ್ಷಮಿಸ್ಬಿಡು ಭಕ್ತಿ ಪುಟ್ಟಿ. ಇವತ್ತು ನನಗೆ ದೇವರಿಂದ ಸರಿಯಾದ ಏಟೆ ಬಿದ್ದಿದೆ. ನಾನು ಮಾಡಿದ ಪಾಪದ ಪ್ರಾಯಶ್ಚಿತ ನಾನು ಖಂಡಿತ ಅನುಭವಿಸ್ತೀನಿ. ನನ್ನ ಕ್ಷಮಿಸ್ಬಿಡು ಭಕ್ತಿ ಪುಟ್ಟ. ಸರ್ಪಂಚ್ ಮತ್ತು ಶಕ್ತಿಮಾನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಭಕ್ತಿ ಪೊಲೀಸ್ ಆಫೀಸರ್ ಆಗಿ ತನ್ನ ಕೆಲ್ಸನ ತುಂಬಾನೇ ನಿಷ್ಠೆಯಿಂದ ಮಾಡ್ತಿರ್ತಾಳೆ ಮತ್ತು ತನ್ನ ತಂದೆ ಮಾಣಿಕ್ ಚಂದ್ನ ಹೆಸರನ್ನ ಬೆಳೆಸ್ತಿರ್ತಾಳೆ.